ನಮಸ್ತೆ ವೀಕ್ಷಕರೇ. 1982ರ ಸಾಮಾಜಿಕ ಹೋರಾಟದ ಸಿನಿಮಾ ಕಾರ್ಮಿಕ ಕಳ್ಳನಲ್ಲ. ಕನ್ನಡ ಚಿತ್ರರಂಗದಲ್ಲಿ ಕಾರ್ಮಿಕ ವರ್ಗದ ಜೀವನ, ಹೋರಾಟ ಮತ್ತು ಮಾನವೀಯ ಮೌಲ್ಯಗಳನ್ನ ಅತ್ಯಂತ ಶಕ್ತಿಶಾಲಿಯಾಗಿ ತೋರಿಸಿದಂತ ಚಿತ್ರಗಳಲ್ಲಿ ಕಾರ್ಮಿಕ ಕಳ್ಳನಲ್ಲ ಅಂತಕ್ಕಂಥ ಸಿನಿಮಾ ಒಂದು ಪ್ರಮುಖ ಮೈಲಿಗಲ್ಲು ಅಂತ ಹೇಳ್ಬೋದು. 1982ರಲ್ಲಿ ಬಿಡುಗಡೆಯಾಗುತ್ತೆ ಈ ಆಕ್ಷನ್ ಸಾಮಾಜಿಕ ಚಿತ್ರ. ಕನ್ನಡದಲ್ಲಿ ಇಬ್ಬರು ದಿಗ್ಗಜ ನಟರು ಒಟ್ಟಿಗೆ ನಟಿಸಿರ್ತಕ್ಕಂಥ ಸಿನಿಮಾ. ಸೊ ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್ ಸಹೋದರರಾಗಿ ಅಭಿನಯಿಸಿದ್ದು ಚಿತ್ರದ ಅತಿ ದೊಡ್ಡ ವಿಶೇಷತೆ ಅಂತ ಹೇಳ್ಬೋದು. ಸೊ ಚಿತ್ರದ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್, ಹಾಗಾಗಿ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಭಾವನೆ, ನ್ಯಾಯಕ್ಕಾಗಿ ಹೋರಾಟ, ಕುಟುಂಬದ ಬಾಂಧವ್ಯ ಮತ್ತು ಸಮಾಜದ ನೈಜ ಸಮಸ್ಯೆಗಳನ್ನ ಒಂದೇ ಕಥೆಯಲ್ಲಿ ಕಟ್ಟಿಕೊಟ್ಟಂತಹ ಅದ್ಭುತ ಸಿನಿಮಾ ಕಾರ್ಮಿಕ ಕಳ್ಳನಲ್ಲ ಸಿನಿಮಾ. ಚಿತ್ರದ ವಿವರನ ನಾವು ನೋಡೋದಾದ್ರೆ, ಬಿಡುಗಡೆಯಾದ ದಿನಾಂಕ 8 ಜೂನ್ 1982ರಲ್ಲಿ ಬಿಡುಗಡೆ ಆಗುತ್ತೆ. KSR ದಾಸ್ ಅವರ ನಿರ್ದೇಶನದಲ್ಲಿ AL ಅಬ್ಬಯ್ಯನಾಡು ಅವರು ಮಧು ಆರ್ಟ್ಸ್ ಫಿಲ್ಮ್ ಲಾಂಛನದಲ್ಲಿ ನಿರ್ಮಾಣ ಮಾಡ್ತಾರೆ. ಸಿ ಉದಯಶಂಕರ್ ಅವರ ಸಾಹಿತ್ಯ ಸಂಭಾಷಣೆಗೆ GK ವೆಂಕಟೇಶ್ ಅವರು ಸಂಗೀತನ ನೀಡ್ತಾರೆ. ಸೊ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮೋಹನ್ ರಾಜ್ ವರ್ಸಸ್ ರಾಜ ಆಗಿ ಕಾಣಿಸ್ಕೊಂಡ್ರೆ, ಶಂಕರ್ನ ಸುಧಾಕರ್ ಆಗಿ ಕಾಣಿಸ್ಕೊಂತಾರೆ, ಆರ್ತಿ ಲಕ್ಷ್ಮಿ ಆಗಿ ಕಾಣಿಸ್ಕೊಂಡ್ರೆ, ದ್ವಾರಕೇಶ್ ವಜ್ರಮುನಿ ಮತ್ತು ಅತಿಥಿ ಪಾತ್ರದಲ್ಲಿ ಟೈಗರ್ ಪ್ರಭಾಕರ್ ಅವರು ಕಾಣಿಸ್ಕೊಂತಾರೆ ಈ ಸಿನಿಮಾದಲ್ಲಿ. ಕಥಾ ಅಂದ್ರ ಸ್ಟೋರಿ ಲೈನ್ ಏನು ಅಂತಾದ್ರೆ, ಒನ್ ಲೈನ್ ನೋಡೋದಾದ್ರೆ ನೀವು, ಮೋಹನ್ ಒಬ್ಬ ಪ್ರಾಮಾಣಿಕ ಕಾರ್ಖಾನೆ ಕಾರ್ಮಿಕ. ಕಡಿಮೆ ಸಂಬಳದಲ್ಲಿಯೇ ತನ್ನ ತಮ್ಮನಾದ ಸುಧಾಕರ್ ಓದಿ ದೊಡ್ಡವನಾಗ್ಬೇಕು ಎಂಬಂತ ಕನಸಿನಿಂದ ಜೀವನ ಸಾಗಿಸ್ತಾ ಇರ್ತಾನೆ ವಿಷ್ಣುವರ್ಧನ್. ಆದರೆ ಅವನು ಮಾಡದ ಅಪರಾಧಕ್ಕೆ ಸುಳ್ಳು ಆರೋಪನ ಹೊರಿಸ್ತಾರೆ, ಕೆಲಸದಿಂದ ವಜಾನ ಮಾಡ್ತಾರೆ. ನ್ಯಾಯ ಸಿಗದ ಪರಿಸ್ಥಿತಿಯಲ್ಲಿ ಬದುಕು ಉಳಿಸ್ಕೊಳ್ಳೋದಕ್ಕೆ ಅವನು ಅನಿವಾರ್ಯವಾಗಿ ತಪ್ಪು ದಾರಿನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾನೆ. ಸೊ ಕಾರ್ಮಿಕ ವರ್ಗದ ನೋವು, ಬಡತನ ಹಾಗೂ ಬಡತನದ ವಿರುದ್ಧ ಹೋರಾಟ, ಸಮಾಜದ ಅನ್ಯಾಯದ ವಿರುದ್ಧ ಧ್ವನಿ, ಇವೆಲ್ಲವನ್ನು ಮನ ಮುಟ್ಟುವಂತೆ ಈ ಸಿನಿಮಾದಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು ಗುರು. ಸೂಪರ್ ಹಿಟ್ ಸಿನಿಮಾ ಬಿಡುಗಡೆಯಾದಾಗ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಯಶಸ್ಸನ್ನ ಕಾಣ್ತೈತೆ. ಡಬಲ್ ಸ್ಟಾರ್ ಮ್ಯಾಜಿಕ್ ವಿಷ್ಣುವರ್ಧನ್ ಮತ್ತು ಶಂಕರ್ ನಾಗ್ ಒಟ್ಟಿಗೆ ಅಭಿನಯಿಸಿದ ಅಪರೂಪದ ಚಿತ್ರ ಅಂತ ಹೇಳ್ಬೋದು. ಇನ್ನು GK ವೆಂಕಟೇಶ್ ಅವರ ಸಂಗೀತ ತುಂಬಾನೇ ಯಶಸ್ಸನ್ನ ಪಡೆದುಕೊಳ್ಳುತ್ತೆ. ಅವರ ಸಂಗೀತದಲ್ಲಿ ಮೂಡಿ ಬಂದಂತಹ ಹಾಡುಗಳು ದೊಡ್ಡ ಹಿಟ್ ಅನ್ನ ಪಡೆದುಕೊಳ್ಳುತ್ತೆ. ಅಣ್ಣ ಅಣ್ಣ ಅಂತಕ್ಕಂತ ಹಾಡು ಇಂದಿಗೂ ಜನಮನದಲ್ಲಿ ಹಾಗೇನೆ ಉಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಪ್ರಭಾವಿ ಸಂಭಾಷಣೆ, ಹಾಗೆ ಒಂದ್ ಡೈಲಾಗು, ನಾವು ಭಿಕ್ಷುಕರಲ್ಲ, ಬೆವರು ಸುರಿಸಿ ಕೆಲಸ ಮಾಡುವ ಕಾರ್ಮಿಕರು ಅಂತಕ್ಕಂಥ ಈ ಡೈಲಾಗು ಕಾರ್ಮಿಕ ವರ್ಗದ ಆತ್ಮ ಗೌರವವನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳ್ಬೋದು. ಹಾಗೆ ಕಾರ್ಮಿಕರ ಹಕ್ಕುಗಳ ಕುರಿತಾದ ಬಲವಾದ ಸಂದೇಶ, ಕುಟುಂಬ ಬಾಂಧವ್ಯದ ಭಾವನಾತ್ಮಕ ಚಿತ್ರಣ, ಆಕ್ಷನ್ ಮತ್ತು ಸಾಮಾಜಿಕ ಸಂದೇಶದ ಸಮತೋಲನ 80ರ ದಶಕದ ಕನ್ನಡ ಸಿನಿಮಾದ ಸಾಮಾಜಿಕ ಚಿಂತನೆಗೆ ಪ್ರತಿನಿಧಿ ಈ ಸಿನಿಮಾ ಅಂತ ಹೇಳ್ಬೋದು. ಸೊ ಕಾರ್ಮಿಕ ಕಳ್ಳನಲ್ಲ ಕೇವಲ ಮನರಂಜನೆ ಮಾಡ್ತಕ್ಕಂಥ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ಉತ್ತಮವಾದ ಸಂದೇಶ ಇದೆ, ಸಮಾಜದ ಧ್ವನಿ ಇದೆ, ಕಾರ್ಮಿಕರ ಗೌರವ ಮತ್ತು ಮಾನವೀಯ ಮೌಲ್ಯಗಳನ್ನ ಪ್ರತಿಬಿಂಬಿಸುತ್ತೆ ಈ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕನ್ನಡ ಸಿನಿಮಾ ಇತಿಹಾಸದಲ್ಲೇ ಸಾಮಾಜಿಕ ಸಂದೇಶ ಹೊಂದಿದಂತ ಕ್ಲಾಸಿಕ್ ಚಿತ್ರಗಳಲ್ಲಿ ಸದಾ ನೆನಪಾಗ್ತಕ್ಕಂಥ ಸಿನಿಮಾ ಕಾರ್ಮಿಕ ಕಳ್ಳನಲ್ಲ. ಸೊ ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಮತ್ತು ಶಂಕರ್ ನಾಗ್ ಸಹೋದರರಾಗಿ ಕಾಣಿಸ್ಕೊಂತಾರೆ. ವಿಷ್ಣುವರ್ಧನ್ ತನ್ನ ತಮ್ಮ ಶಂಕರ್ ನಾಗ್ ಓದಿಗಾಗಿ ನಿಯತ್ತಾಗಿ ದುಡಿದು ಕಷ್ಟಪಟ್ಟು ಓದಿಸ್ಬೇಕು ಅಂತ ಅವ್ರ ಆಸೆ ಇಟ್ಕೊಂಡಿರ್ತಾರೆ. ಆದ್ರೆ ಆ ಕಾರ್ಖಾನೆಯ ಮಾಲೀಕರು ಇವನು ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಯಾಕೆ ಅಂದ್ರೆ ವಿಷ್ಣುವರ್ಧನ್ ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟನ ಮಾಡೋದಕ್ಕೆ ರೆಡಿ ಆಗ್ತಾರೆ, ಯೂನಿಯನ್ ರೆಡಿ ಮಾಡ್ತಾರೆ. ಆಗ ಅವರು ಅವನ್ನ ಏನಾದ್ರೂ ಮಾಡಿ ಕೆಲಸದಿಂದ ತೆಗಿಬೇಕು ಅಂತ ಒಂದು ಸುಳ್ಳು ಆರೋಪನ ಹೊರಿಸಿ ಅವನ್ನ ಕೆಲಸದಿಂದ ವಜಾ ಮಾಡ್ತಾರೆ. ಆಗ ಜೀವನಕ್ಕೆ ಬೇರೆ ದಾರಿ ಕಾಣದೆ ಅವರು ವಿಷ್ಣುವರ್ಧನ್ ಅವರು ಕಳ್ಳನಾಗೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಹಾಗಾದ್ಮೇಲೆ ಮತ್ತೆ ಶಂಕರ್ನ ಇವ್ರು ಈ ತರ ಮಾಡಿರೋದು ಗೊತ್ತಾದಾಗ ತಮ್ಮ ಮುನ್ಸ್ಕೊಂತಾನೆ. ಸೊ
ಅವರಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಆಗುತ್ತೆ, ಜಗಳ ಆಗುತ್ತೆ, ಫೈಟ್ ಕೂಡ ಆಗುತ್ತೆ. ಸೊ ಇಬ್ರು ಹೊಡೆದಾಡ್ತಾರೆ. ಸಿನಿಮಾ ನಿಜಕ್ಕೂ ನೀವು ನೋಡ್ಬೇಕು, ತುಂಬಾನೇ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಶಂಕರ್ ನಾಗ್ ಮತ್ತು ವಿಷ್ಣುವರ್ಧನ್ ಒಂದೇ ಫ್ರೇಮ್ ನಲ್ಲಿ ನಡ್ಸಿರೋದು, ಅದು ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂತ ಸಿನಿಮಾ. ಇಬ್ರಿಗೂ 50-50 ಇರ್ತಕ್ಕಂತ ಪಾತ್ರವರ್ಗಗಳು ತುಂಬಾನೇ ಅದ್ಭುತವಾಗಿದೆ. ಇನ್ನು ದ್ವಾರಕೇಶ್ ಅವರು ಈ ಸಿನಿಮಾದಲ್ಲಿ ಅವರ ಪಾತ್ರಕ್ಕೆ ಒಂದು ತೂಕ ಇದೆ. ಇನ್ನು ವಜ್ರಮುನಿ ಅವರು ಅವರ ಪಾತ್ರ ನೀವು ಕೇಳಂಗೆ ಇಲ್ಲ. ಆರ್ತಿ ಅವರು ಕೂಡ ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಿನಿಮಾ ಓವರ್ ಆಲ್ ಹೇಳೋದಾದ್ರೆ ಆ ಕಾಲಕ್ಕೆ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಅಂತ ಹೇಳ್ಬೋದು. ಜನ ಎಷ್ಟು ಮೆಚ್ಕೊಂಡ್ರು ಅಂದ್ರೆ ಇಡೀ ಕಾರ್ಮಿಕ ವರ್ಗನೇ ಆ ಸಿನಿಮಾನ ಮೆಚ್ಕೊಳ್ಳುತ್ತೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಆ ಸಿನಿಮಾನ ಮೆಚ್ಕೊಳ್ತಾರೆ. ತುಂಬಾನೇ ಹಿಟ್ ಅನ್ನ ಪಡೆಯುತ್ತೆ ಸಿನಿಮಾ. ಶಂಕರ್ ನಾಗ್ ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಆಗಿ ರೂಪುಗೊಳ್ಳುತ್ತೆ ಕಾರ್ಮಿಕ ಕಳ್ಳನಲ್ಲ. ಈ ತರ ಸಾಮಾಜಿಕ ಸಂದೇಶನ ಸಾರ್ತಕ್ಕಂತ ಸಿನಿಮಾಗಳು ಈ ಕಾಲದಲ್ಲಿ ಬರೋದು ಸಾಕಷ್ಟು ಕಡಿಮೆನೆ. ಸೊ ಆ ಕಾಲದಲ್ಲಿ ಈ ತರ ಪ್ರಯೋಗಗಳು ಆಗಿತ್ತು. ಈಗಲೂ ನೋಡ್ಬೋದು, ನೀವು ಸಿನಿಮಾ ಸಿಗುತ್ತೆ ನೋಡಿ. ಹಾಗೆ ಹೇಗಿದೆ ಸಿನಿಮಾ, ಹಾಗೆ ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ತುಂಬಾ ಆದಷ್ಟು. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ಸಿನಿಮಾದ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.